Rich Stars. ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಸ್ಟ್ರೋನ್ಯೂಮರಾಲಜಿಸ್ಟ್ ರಾಧಶ್ರೀ. ನೀವೇನಾದರೂ ಮೊದಲನೇ ಬಾರಿ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನೋಟಿಫಿಕೇಷನ್ಗೋಸ್ಕರ. ಇದೊಂದು ತುಂಬಾ ಸ್ಪೆಷಲ್ ವಿಡಿಯೋ ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ, ತುಂಬ ವರ್ಷಗಳಿಂದ ಕಷ್ಟಪಟ್ಟು ಸಣ್ಣ ಪುಟ್ಟ ಅಮೌಂಟ್ನ ಎಷ್ಟೋ ಜನ ಸೇವ್ ಮಾಡ್ಕೊಂಡಿರ್ತೀರಾ, ಅಥವಾ ನಿಮಗೇನೋ ಸ್ವಲ್ಪ ನ್ಯೂಮರಾಲಜಿ, ಅಸ್ಟ್ರಾಲಜಿ, ವಾಸ್ತು ಗೊತ್ತು ಅಂತ ಹೇಳಿ, ಅಥವಾ ನೀವು ಏನೋ ಸಣ್ಣ ಪುಟ್ಟದಾಗಿ ಯೂಟ್ಯೂಬಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಯಾರೋ ಫ್ರೆಂಡ್ ಹೇಳಿದ್ದನ್ನ ಕೇಳಿ ಸಣ್ಣ ಪುಟ್ಟದಾಗಿ ಟ್ರೇಡಿಂಗ್ ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್ ಅಥವಾ ಬೇಸಿಕ್ ನಾಲೆಡ್ಜ್ ನಿಮ್ಮಲ್ಲಿ ಇರುತ್ತೆ. ಬಟ್ ವಿಷಯ ಏನು ಅಂತ ಹೇಳಿದ್ರೆ, ಜಾತಕದಲ್ಲಿ ಫಸ್ಟ್ ದಶ ಸಪೋರ್ಟ್ ಮಾಡಬೇಕು, ಅಥವಾ ನ್ಯೂಮರಾಲಜಿ ಪ್ರಕಾರ ನೀವು ಯಾವ ಒಂದು ಸಂಸ್ಥೆಗೆ ಯಾವ ಡೇಟಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅನ್ನೋದು ತುಂಬಾ ಮುಖ್ಯ. ಈ ವಿಡಿಯೋದಲ್ಲಿ ನಾನು ಏನು ಹೇಳೋಕ್ಕೆ ಹೊರಟಿದ್ದೀನಿ ಅಂತ ಹೇಳಿದ್ರೆ, ತುಂಬ ಜನ ಯಂಗ್ಸ್ಟರ್ಸು ಎಸ್ಪೆಷಲಿ ಈ ಒಂದು 25ಇಂದ 35 ಈ ಒಂದು ಸೀರೀಸಲ್ಲಿರುವಂತಹ ತುಂಬ ಜನ ವರ್ಕ್ ಮಾಡ್ತಾ ಒಂದಷ್ಟು ಶೇರ್ಸ್ ಅಂತಹ ಟ್ರೇಡಿಂಗ್ನ ಅವರು ಕೂಡ ಮಾಡ್ತಾ ಇದ್ದಾರೆ. ಸಡನ್ನಾಗಿ ಈ 1 ವೀಕಿಂದ ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ. 4ನೇ ತಾರೀಕಿಂದನೇ ಆಲ್ರೆಡಿ ಶುರು ಆಗಿದೆ ಬಿಕಾಸ್ ಆಫ್ ಬುಧ ರೆಟ್ರೋಗ್ರೇಡ್. ನೋಡಿ, ಟ್ರೇಡಿಂಗ್ ಅಂತ ಬಂದ್ರೇ ಮೇನ್ ಬುಧ, ಮಾರ್ಕೆಟ್, ಬಿಸ್ನೆಸ್, ಟ್ರೇಡಿಂಗ್ ವಿಚಾರವಾಗಿ ಬುಧ ನಮಗೆ ಜಾತಕದಲ್ಲಿ ಚೆನ್ನಾಗಿಲ್ಲ ಅಂದ್ರೂ ಕೆಲವೊಂದು ಸರಿ ಜಾತಕದಲ್ಲಿ ತುಂಬ ಚೆನ್ನಾಗಿರೋ ಯೋಗ ಇರುತ್ತೆ. ಇವ್ರು ಯಾವಾಗಲೂ 1 ಇಯರ್ 2 ಇಯರ್ ಮುಂಚೆ ಕೇಳಿರ್ತಾರೆ, ನಾನು ಶೇರ್ಸಲ್ಲಿ ಇನ್ವೆಸ್ಟ್ ಮಾಡ್ಬೋದಾ ಅಂತ ಹೇಳಿ. ಡೈಲಿ ಟ್ರೇಡಿಂಗ್ನ ಯಾವ ಅಸ್ಟ್ರಾಲಜರ್ಸು ಅಷ್ಟೊಂದು ರೆಕಮೆಂಡ್ ಮಾಡಿರೋದಿಲ್ಲ, ಬಟ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ನ ಡೆಫಿನೆಟ್ಲಿ ನಾವು ಸಜೆಸ್ಟ್ ಮಾಡಿರ್ತೀವಿ. ಬಟ್ ಈ ಒಂದು ವಿಚಾರ ರೀಸೆಂಟಾಗಿ ನನಗೆ ತುಂಬ ಕಾಲ್ಸು ಶೇರ್ಸಲ್ಲಿ ಲಾಸ್ ಆಗಿದೆ ಅಂತ ಬರ್ತಾ ಇದೆ. ಅದು ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ, ಟ್ರಾನ್ಸಿಟ್ ವಿಡಿಯೋದಲ್ಲಿ, ಯಾವಾಗ ಬುಧನ ಒಂದು ಗೋಚಾರ ಫಲ ಹೇಳುವಾಗ. ಬಟ್ ಇವಾಗ ಈಗ ಏನು ಅಂತ ಹೇಳಿದ್ರೆ, ದಯವಿಟ್ಟು ಏನೋ ಸಣ್ಣ ಪುಟ್ಟ ಒಂದು ಸೇವಿಂಗ್ಸ್ನ ತಗೊಂಡೋಗಿ ಎಲ್ಲನೂ ಟ್ರೇಡಿಂಗಲ್ಲಿ ಹಾಕಿ ದಯವಿಟ್ಟು ಕಳ್ಕೊಬೇಡಿ. ಅದರಿಂದ ಆಚೆ ಬರೋಕ್ಕೆ ಮತ್ತೆ ನಿಮಗೆ ಒಂದು 6 ಮಂತ್ ಆಗುತ್ತೆ. ವೆರಿ ಸಿಂಪಲ್. ನೀವು ನಿಜವಾಗ್ಲೂ ಟ್ರೇಡಿಂಗಲ್ಲಿ ಹಾಕಬೇಕು ಅಂತ ಹೇಳಿದ್ರೆ, ನ್ಯೂಮರಾಲಜಿ ಪ್ರಕಾರ ಯಾವ ಸಂಸ್ಥೆಯಲ್ಲಿ ಯಾವ ಡೇಟಲ್ಲಿ ಯಾವ ಟೈಮಲ್ಲಿ, ಟೈಮ್ ಇನ್ ದ ಸೆನ್ಸ್ ಸಾತ್ವಿಕ, ರಾಜಸಿಕ, ತಾಮಸಿಕ, ಈ 3 ಟೈಮಲ್ಲಿ ಯಾವ ಟೈಮಲ್ಲಿ ಯಾವ ಕಂಪನಿಗೆ ಯಾವ ಪಿರಮಿಡ್ ಬಂದಿರುವಂತಹ ಕಂಪನಿ ನಿಮ್ಮ ಒಂದು ಪರ್ಸ್ನಲ್ ಇಯರ್ಗೆ ಅಥವಾ ಪರ್ಸ್ನಲ್ ಮಂತ್ಗೆ ಆ್ಯಡ್ ಆಗುತ್ತೆ ಅಂತ ಅದನ್ನು ನೋಡಿಕೊಂಡು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಓಕೆನಾ? ಇದೆಲ್ಲ ನಮಗೇನೂ ಗೊತ್ತಿಲ್ಲ. ಯಾರೋ ಫ್ರೆಂಡ್ಸ್ ಸಜೆಸ್ಟ್ ಮಾಡಿದ್ರು, ನನ್ನ ಹತ್ರ ಹಣ ಇತ್ತು, ನಾನು ಹಾಕಿಬಿಟ್ಟೆ ಅಂತ ಹೇಳಿ ಹಾಕಿ ಎಲ್ಲ ಕಳ್ಕೊಂಡು ಬಂದು ಈಗ ಅಸ್ಟ್ರಾಲಜರ್ಸ್ ರೆಮಿಡಿ ಕೇಳಿದ್ರೆ ಡೆಫಿನೆಟ್ಲಿ ಅದು ನಿಮಗೆ ಇನ್ಸ್ಟೆಂಟಾಗಿ ರಿಸಲ್ಟ್ನ ಕೊಡಲ್ಲ. ವೆರಿ ಸಿಂಪಲ್ ರೆಮಿಡಿ. ನಿಮ್ಮ ಹತ್ರ ನಿಮ್ಗೆ ಎಷ್ಟೇ ನಾಲೆಡ್ಜ್ ಇದ್ದರೂ ಕೂಡ ಟ್ರಾನ್ಸಿಟ್, ಗೋಚಾರದ ಗ್ರಹಗಳು ನಮಗೆ ಸಪೋರ್ಟ್ ಮಾಡಲಿಲ್ಲ ಅಂದರೆ ಖಂಡಿತ ನಾವು ಸಕ್ಸಸ್ ಆಗಲಿಕ್ಕೆ ಆ ಒಂದು ಡಿಪಾರ್ಟ್ಮೆಂಟಲ್ಲಿ ಸಾಧ್ಯ ಇಲ್ಲ. ಈಗ ಏನು ಮಾಡಬೇಕು ಅಂತ ಹೇಳಿದ್ರೆ, ಆಲ್ರೆಡಿ ನಮಗೆ 5ನೇ ತಾರೀಕು ಅಂತ ಹೇಳಿದ್ರೆ ಆಗಸ್ಟ್ 5ನೇ ತಾರೀಕಿಂದನೇ ಶುರು ಆಗಿದೆ. ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಬುಧ ಗ್ರಹ ಅಕ್ಟೋಬರ್ವರೆಗೂ ಇಲ್ಲಿ ಸೆಪ್ಟೆಂಬರ್ 29 ಅಂದರೆ ಈ ಫುಲ್ ಮಂತು ರೆಟ್ರೋ ಆಗಿರುತ್ತೆ. ಅದಾದ ನಂತರ ಸ್ವಲ್ಪ ರಿಲೀಫ್ ಆಗುತ್ತೆ. ಅದಾದ ನಂತರ ಕೇತು ಜೊತೆ ಟ್ರಾನ್ಸಿಟಲ್ಲಿ ಕೇತು ಜೊತೆ ಬರುತ್ತೆ. ಉಚ್ಚ ಆದರೂ ಕೂಡ ಕೇತು ಜೊತೆ ಬರುತ್ತೆ. ವೆರಿ ಸಿಂಪಲ್. ಮಿನಿಮಮ್ ನೀವು ವೆಯ್ಟ್ ಮಾಡಲೇಬೇಕು. ಯಾಕೆ ಲಾಸ್ನ ಕಮ್ಮಿ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಶುಕ್ರ ಗ್ರಹ ಶುಕ್ರ ಮತ್ತು ಬುಧ ಈಗ ಟ್ರಾನ್ಸಿಟಲ್ಲಿ ಒಟ್ಟಿಗೆ ಇದ್ದಾರೆ ಅಂತ ಹೇಳಿ ಎಷ್ಟೋ ಜನ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ. ಅದನ್ನೇ ಹೇಳಿದ್ದು. ಆಫ್ ನಾಲೆಡ್ಜ್ ಯಾವಾಗಲೂ ಪ್ರಾಬ್ಲಮ್ನ ತಂದು ಕೊಡುವಂತಹದ್ದೇ. ಅದು ಯಾವುದೇ ಒಂದು ಡಿಪಾರ್ಟ್ಮೆಂಟಲ್ಲಾದರೂ ಸರಿಯೇ. ನೀವು ಎಷ್ಟೇ ಎಕ್ಸ್ಪರ್ಟ್ಸ್ ಆಗಿದ್ರೂ ಮರ್ಕ್ಯುರಿ ರೆಟ್ರೋಗ್ರೇಡ್ ಆಗಿದೆ. ಅದ್ರ ಜೊತೆಗೆ ಕೇತು ಕಂಜಂಕ್ಷನ್ ಬರ್ತಾ ಇದೆ. ಇಲ್ಲಿ ಆಲ್ರೆಡಿ ಶನಿ ರೆಟ್ರೋಗ್ರೇಡ್ ಆಗಿದೆ. ನೆಕ್ಸ್ಟ್ ಗ್ರಹಗಳು ಕೂಡ ಕಂಬಸ್ಟ್ ಕಾಂಬಿನೇಷನ್ಸಲ್ಲಿ ಇರೋದರಿಂದ ಇದು ಅಷ್ಟೊಂದು ಫೇವರಬಲ್ ಆಗಿಲ್ಲ. ಬುಧ ಗ್ರಹ ಕನ್ಯಾ ರಾಶಿನ ಬಿಡುವವರೆಗೂ ಅಂತ ಹೇಳಿದ್ರೆ, ತುಲಾರಾಶಿ ಪ್ರವೇಶ ಆಗುವ ತನಕ ಮ್ಯಾಕ್ಸಿಮಮ್ 2 ಮಂತ್ 15 ಡೇಸ್ ನೀವು ವೆಯ್ಟ್ ಮಾಡಲೇಬೇಕಾಗುತ್ತೆ. ಯಾರು ಹಣನ ಕಳ್ಕೊಳ್ಳೋ ಯೋಗ ಇರೋರಿಗೆ ನಾವೇನು ಮಾಡಲಿಕ್ಕಾಗಲ್ಲ. ಅಟ್ಲೀಸ್ಟ್ ಅವ್ರೇನೋ ಪುಣ್ಯಕ್ಕೆ ಲಕ್ಕಿಗೆ ಈ ವಿಡಿಯೋ ನೋಡೋದು ಅಥವಾ ಯಾರೋ ಒಂದಷ್ಟು ಗೈಡೆನ್ಸ್ ಕೊಡೋದು ಮಾಡಿದಾಗ ಈ ಟೈಮಲ್ಲಿ ನೀವು ದಯವಿಟ್ಟು ಇನ್ವೆಸ್ಟ್ ಮಾಡಬೇಡಿ. ಯಾಕೆ ಅಂತ ಹೇಳಿದ್ರೆ, ನೀವು ಇನ್ವೆಸ್ಟ್ ಮಾಡಿ ನೀವು ಹಣ ಕಳ್ಕೊಂಡು ಅದರ ಎಫೆಕ್ಟು ಫ್ರೆಂಡ್ಸು, ಫ್ಯಾಮಿಲಿ ಮೇಲೆ ಬಂದಿದೆ. ಬಿಟ್ಕಾಯಿನ್ಸ್ ಆಗಿರಬಹುದು, ಶೇರ್ಸ್ ಆಗಿರಬಹುದು, ಕ್ರಿಪ್ಟೋ ಆಗಿರಬಹುದು, ಯಾವುದಾದ್ರೂ ತಗೊಳ್ಳಿ. ತುಂಬ ಜನ ಗೇಮ್ಸ್, ಆನ್ಲೈನ್ ಆಲ್ ದ ಗೇಮ್ಸ್. ನೀವೇನಾದರೂ ಇದರಲ್ಲಿ ನೀವು ಇಂಟ್ರೆಸ್ಟ್ ಇದ್ದು ನೀವು ಇಷ್ಟು ದಿವಸ ಚೆನ್ನಾಗಿ ಲಾಭ ನೋಡಿದರೆ ಈ 2.5 ತಿಂಗಳು ಲಾಕ್ ಆಗ್ತಾ ಇದ್ದೀರಾ. ಬಿ ಕೇರ್ಫುಲ್. ಇದು ಅವಶ್ಯಕತೆ ಇಲ್ಲ. ಹಾಗೂ ಕಳ್ಕೊಬೇಕು, ನನ್ನ ಟ್ಯಾಲೆಂಟ್ ಜಾಸ್ತಿ ಇದೆ ಅಂದರೆ ಅದು ಅವರವರ ಕರ್ಮಫಲದ ಅನುಸಾರ ಹೋಗುತ್ತೆ. ಇದು ಈ ಒಂದು ವಿಡಿಯೋದಲ್ಲಿ. ಯಾಕಂದರೆ ಕಂಪ್ಲೀಟಾಗಿ ಸೇವಿಂಗ್ಸ್ ಮಾಡಿರೋ ಹಣ ಎಲ್ಲ ಕಳ್ಕೊಂಡಿದ್ದಾರೆ ಎಷ್ಟೊಂದು ಜನ. ಕಾಲ್ಸ್ ಆಲ್ ಯಂಗ್ಸ್ಟರ್ಸ್ ಎಲ್ಲ MNCನಲ್ಲಿ. ಇನ್ನೊಂದು ಕಡೆ ಬಂದು ಆಲ್ರೆಡಿ ಇಂಟರ್ವ್ಯೂಸ್ ಆಗಿದೆ,
ಆಫರ್ ಲೆಟರ್ ಬಂದಿಲ್ಲ, ಹೋಲ್ಡಿಂಗ್ ಲಿಸ್ಟಲ್ಲಿದ್ದಾರೆ. ಸೊ ಇದೆಲ್ಲ ಬುಧನ ಒಂದು ಪ್ರಭಾವ. ಸೊ ಕಮ್ಯುನಿಕೇಷನ್ಗೆ ಪ್ರಾಬ್ಲಮ್ ಆಗಿದೆ, ಅಥವಾ ಅಗ್ರಿಮೆಂಟ್ ಸ್ಟಾಪ್ ಆಗಿದೆ, ಅಥವಾ ಸೊ ಕೆಲಸ ಎಲ್ಲ ನಿಧಾನಗತಿಯಲ್ಲಿ ನಡೀತಾ ಇದೆ. ಇದೊಂದು ಇಷ್ಟು ವಿಚಾರ. ಸೊ ಹಾಗೆ ನಿಮ್ಗೆ ಅಷ್ಟೊಂದು ಕ್ಷಣಕ್ಕೂ ನೀವು ಅಥವಾ ಒನ್ ಅವರ್ಗೂ ನೀವು ಟ್ರೇಡಿಂಗ್ ಮಾಡ್ತೀರಾ ಅಂದರೆ ನ್ಯೂಮರಾಲಜಿ ಈಸ್ ದ ಬೆಸ್ಟ್. ಎಸ್, ನಿಮ್ಮ ಹತ್ರ ಜಾತಕ ಇರಲಿ ಬಿಡಲಿ, ಸೊ ನೀವು ಯಾವ ಟೈಮಲ್ಲಿ ಹಾಕಬೇಕು, ಯಾವ ಕಂಪನಿಗೆ ಹಾಕಬೇಕು. ಸೊ ಮೇನ್ ಪಿರಮಿಡ್ ನಂಬರ್ನ ತೊಗೊತೀವಿ. ಪಿರಮಿಡ್ ನಂಬರ್ ಪ್ರಕಾರ ಇದೇ ಕಂಪನಿಯಲ್ಲಿ ಈ ಒಂದು ವಿಚಾರವಾಗಿ ಈ ವರ್ಷನೂ ಕೂಡ ತಗೊಂಡು ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ನೀವೇನಾದರೂ ತುಂಬ ಅಲ್ಲಿ ಅರ್ನ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಫೋನ್ ನಂಬರ್, ಅಕೌಂಟ್ ನಂಬರ್, ಸೊ ಅದಾದ ನಂತರ ನೀವು ಇನ್ವೆಸ್ಟ್ ಮಾಡೋ ಕಂಪನಿ ಆ್ಯಂಡ್ ನೀವು ಕೂತಿರುವ ಅಥವಾ ನಿಮ್ಮ ಆಫೀಸು, ನಿಮ್ಮ ಲ್ಯಾಪ್ಟಾಪು, ನೀವು ಏನು ID ಇಟ್ಕೊಂಡಿದ್ದೀರಾ ಪ್ರತಿಯೊಂದು ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಗೆ ಅಷ್ಟೊಂದು ಇಂಟ್ರೆಸ್ಟು ನಾನು ಇದರಲ್ಲಿ ಲ್ಯಾಕ್ಸ್ ಗಟ್ಟಲೆ ಅರ್ನ್ ಮಾಡಬೇಕು, ಸೊ ನಿಮಗೆ ಜಾತಕದಲ್ಲಿ ಯೋಗಗಳಿವೆ, ಟ್ಯಾಲೆಂಟು ಇದೆ ಅಂತ ಹೇಳಿದ್ರೆ ನ್ಯೂಮರಾಲಜಿ ಇಸ್ ದ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಹೌದು, ಸೊ ತುಂಬ ಜನ ಅರ್ನ್ ಕೂಡ ಮಾಡ್ತಾ ಇದ್ದಾರೆ, ನಮ್ಮ ಹಿಂದಿನ ಬ್ಯಾಚ್ ಸ್ಟೂಡೆಂಟ್, ಲಾಸ್ಟ್ ಇಯರ್ ಬ್ಯಾಚ್ ಸ್ಟೂಡೆಂಟ್ಸ್ಗಳೆಲ್ಲನೂ. ಸೊ ಹಾಗಾಗಿ ಈ ವಿಚಾರನ ಶೇರ್ ಮಾಡಬೇಕು ಅಂತ ಹೇಳಿ ಈ 2.5 ಅಂತ ಹೇಳಿದ್ರೆ 2 ತಿಂಗಳು 15 ದಿವಸ ಬೇಡ ಅಂತ ನನ್ನ ಸಜೆಷನ್. ಹಾಗೂ ಕಳ್ಕೊಳ್ಳೋಂಗಿದ್ರೆ ಅದು ಅವರ ಕರ್ಮಫಲ. ಹಾಗೆ ನ್ಯೂಮರಾಲಜಿ ಕ್ಲಾಸಸ್ಗೆ ಇಂಟ್ರೆಸ್ಟ್ ಇರೋರು ಖಂಡಿತ ಜಾಯ್ನ್ ಆಗಬಹುದು. ನೀವು ಆನ್ಲೈನಲ್ಲಿ ನೋಡೋ ನ್ಯೂಮರಾಲಜಿ ಬೇರೆ, ಇಲ್ಲಿ ತುಂಬ ಸೀಕ್ರೆಟ್ ಅಂಶಗಳಿರುತ್ತೆ, ವೈಯಕ್ತಿಕವಾಗಿರುತ್ತೆ. ಸೊ ಹಾಗಾಗಿ ನೋಡಿ, ಎಡುವುದಾಗ ಅಥವಾ ಹಳ್ಳಕ್ಕೆ ಬಿದ್ದಾಗ ಎಲ್ಲರೂ ಬರ್ತಾರೆ, ಫ್ರೆಂಡ್ಸು, ರಿಲೇಷನ್ಸು, ಗುರುಗಳಾಗಿರ್ಬೋದು, ಯಾರಾಗಿರಬಹುದು, ನಂಗೆ ಇದು ಗೊತ್ತಿತ್ತು ಅದು ಗೊತ್ತಿತ್ತು ಅಂತ ಹೇಳಿ. ಬಟ್ ಬೀಳೋಕ್ಕೂ ಮುನ್ನ ಎಚ್ಚರಿಕೆಯಿಂದ ನೀವು ಕಲಿಬೇಕು ಅಂತ ಇಂಟ್ರೆಸ್ಟ್ ಇರೋರಿಗೆ ಮಾತ್ರ, ಎಲ್ಲರಿಗೂ ಅಲ್ಲ, ಜಸ್ಟ್ ಇಂಟ್ರೆಸ್ಟ್ ಇರೋರಿಗೆ ಮಾತ್ರನೇ 15 ಡೇಸ್ ಕ್ಲಾಸ್ ಇರುತ್ತೆ, ನೀವು ಕಲ್ತ್ಕೋಬಹುದು. ಸೊ ಇದಿಷ್ಟು ವಿಚಾರ ಈ ಒಂದು ವಿಡಿಯೋದಲ್ಲಿ. ಸೊ ಶೇರ್ಸ್ ಆಗಿರಬಹುದು, ಯಾವುದೇ ಆನ್ಲೈನ್ ಗೇಮ್ಸ್ ಆಗಿರಬಹುದು, ಸೊ ನಿಮ್ಮ ಒಂದು ಲಾಸನ್ನು ಆದಷ್ಟು ಕಡಿಮೆ ಮಾಡಲಿಕ್ಕೆ ಈ ಒಂದು ಪುಟ್ಟ ವಿಡಿಯೋ. ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ. ನಮಸ್ಕಾರಗಳು, ಧನ್ಯವಾದಗಳು.